10ನೇ ತಾರೀಕು ರಾತ್ರಿ ನಮ್ಮ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ. ನಮ್ಮ ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ತಕ್ಷಣ ಪೊಲೀಸರಲ್ಲಿ ಹೋಗ್ತಾರೆ. ಅಲ್ಲಿ ನೋಡಿದಾಗ ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿಯ ಮರಣ ಆಗಿರುತ್ತೆ. ಹತ್ತಿರದಲ್ಲಿಯೇ ಒಂದು ಹೋಂಡಾ ಶೈನ್ ಬೈಕು ಮತ್ತು ಬೊಲೆರೋ ನಿಯೋ ಸ್ಪೋರ್ಟ್ ಕಾರ್ ಜೀಪ್ ಇದು ಟಾಪಲ್ ಆಗಿ ಬಿದ್ದಿರುತ್ತೆ ಪಲ್ಟಿಯಾಗಿ. ಆ ತಕ್ಷಣ ಇಂಜೂರ್ಡನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ತದನಂತರ ಇದ್ರ ಬಗ್ಗೆ ವಿಚಾರಣೆ ಮಾಡಲಾಗಿ ಮೃತನಾದಂಥವನು ಮಾರುತಿ ಲಟ್ಟೆ ಬೂದಿಯಾಳ ಗ್ರಾಮದವನು ಅಂತ ಗೊತ್ತಾಗುತ್ತೆ. ಅವನು ಮತ್ತು ಅವನ ಜೊತೆಗಾರ ಮಾರುತಿ ಗಂಟಿ ಅನ್ನೋಂಥವ್ರು ಬೈಕ್ ಮೇಲೆ ಹೋಗಬೇಕಾದ್ರೆ ಈ ರೀತಿ ಹಿಂದ್ಗಡೆಯಿಂದ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತೆ. ಈ ವಿಚಾರವಾಗಿ ಅವರ ಕುಟುಂಬದವರು ಗೊತ್ತಾಗಿ ಅವರೆಲ್ಲ ಬಂದು ನೋಡಲಾಗಿ ಅವರಿಗೆ ಈ ಸಾವು ಸಂಶಯಾಸ್ಪದ ಅನಿಸುತ್ತೆ. ಅಷ್ಟೊತ್ತಿಗೆ ಅಲ್ಲಿ ತಲುಪಿರ್ತಕ್ಕಂಥ ಪೊಲೀಸರಿಗೂ ಕೂಡ ಸ್ವಲ್ಪ ಇದ್ರ ಬಗ್ಗೆ ಒಂದು ಸಂಶಯ ವ್ಯಕ್ತವಾಗುತ್ತೆ. ಆ ವಿಚಾರವಾಗಿ ಕುಟುಂಬದವರು ಈ ಮೃತನಾದಂಥ ಮಾರುತಿ ಲಟ್ಟೆ ಅಣ್ಣ ಕುಮಾರ್ ಇಲ್ಲ, ನಮಗೆ ಈ ಬೊಲೆರೋ ಗಾಡಿಯಲ್ಲಿರ್ತಕ್ಕಂಥ ಈರಪ್ಪ, ಸಿದ್ದರಾಮ್ ಮತ್ತು ಆಕಾಶ್ ಅವ್ರ ಮೇಲೆ ಕೊಲೆ ಪ್ರಕರಣ ದಾಖಲಿಸಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅಕ್ಕಿವಾಡೆ ಈರಪ್ಪ ಅಕ್ಕಿವಾಡೆ ಕುಟುಂಬದವರ ಉಳಿದ 8 ಜನರ ಮೇಲೂ ಕೂಡ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಪ್ರಕಾರವಾಗಿ ನಾವು ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡ್ಕೋತೀವಿ. ಈ ವಿಚಾರವಾಗಿ ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ಇಬ್ಬರು ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ, ಸಿದ್ದರಾಮ್ ಒಡೆಯರ್ ಮತ್ತು ಆಕಾಶ್ ಪೂಜಾರಿ. ಇವರಿಬ್ಬರು ಕೂಡ ಆವತ್ತಿನ ದಿವಸ ಆ ಬೊಲೆರೋ ಗಾಡಿಯಲ್ಲಿ ಇರ್ತಕ್ಕಂಥವ್ರು. ಈ ಗಾಡಿಯನ್ನು ನಡೆಸ್ತಾ ಇರ್ತಕ್ಕಂಥ ಈರಪ್ಪ ಅಕ್ಕಿವಾಡೆ ಮತ್ತು ಅವನೇ ಅದರದ್ದು ಓನರು. ಅವನ್ನೂ ಕೂಡ ನಾವು ಶೀಘ್ರದಲ್ಲಿ ಅರೆಸ್ಟ್ ಮಾಡಬೇಕು. ಯಾಕಂದರೆ ಅವನು ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಸದ್ಯಕ್ಕೆ ಅವನ ಬೆನ್ನು ಹುರಿ ಅಂಗಾಂಗಕ್ಕೆ ಇಂಜುರಿ ಆಗಿರೋದ್ರಿಂದ ಅದು ಒಂದು ಫ್ರ್ಯಾಕ್ಚರ್ ಆಗಿರ್ಬೋದು ಅನ್ನೋಂಥ ಸಂದೇಹದ ಮೇಲೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಹಾಗಾಗಿ ಅವನ್ನ ನಮ್ಮ ವಶಕ್ಕೆ ಪಡೆದುಕೊಂಡು ತನಿಖೆ ಮಾಡಲಿಕ್ಕೆ ಆಗಿಲ್ಲ. ಈ ಒಂದು ಪ್ರಕರಣದ ವಿಚಾರವಾಗಿ ನಮ್ಮ ಪೊಲೀಸರು ಇಲ್ಲಿವರೆಗೂ ಸಾಕಷ್ಟು ತನಿಖೆಯನ್ನು ನಡೆಸಿದ್ದಾರೆ. ಈ ಕೊಲೆಗೆ ಕಾರಣ ಅನ್ನೋಂಥದ್ದು ಕೂಡ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗಿದೆ. ಈ ಈರಪ್ಪ ಅಕ್ಕಿವಾಡೆ ನಮ್ಮ ಪ್ರಮುಖ ಆರೋಪಿ ಏನಿದ್ದಾನೆ, ಅವನು ಆ ಭಾಗದಲ್ಲಿ ಒಂದು ಕಬ್ಬಿನ ಗ್ಯಾಂಗನ್ನು ನಡೆಸ್ತಾ ಇದ್ದ. ಬೂದಿಹಾಳ ಗ್ರಾಮದಲ್ಲಿ ಮತ್ತು ಅಕ್ಕಪಕ್ಕದ ಗ್ರಾಮಗಳನ್ನ ಸೇರಿಕೊಂಡು ಜೊತೆಗಾರದಂಥ ಸಿದ್ದರಾಮ್ ಒಡೆಯರ್ ಮತ್ತು ಆಕಾಶ್ ಪೂಜಾರಿ ಕೂಡ ಪಕ್ಕದ ಗ್ರಾಮಗಳಾದ ದೇವರಕಟ್ಟೆ ಮತ್ತು ಜೋಡಟ್ಟಿಯವರು. ಹೀಗಿರುವಾಗ ಈ ಮಾರುತಿ ಲಟ್ಟೆ ಮತ್ತು ಮಾರುತಿ ಗಂಟಿ ಕೂಡ ಇದೇ ಕಬ್ಬಿನ ಗ್ಯಾಂಗ್ನ ಸದಸ್ಯರಾಗಿರ್ತಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ನಮ್ಮ ಕಬ್ಬಿನ ಹಾರ್ವೆಸ್ಟಿಂಗ್ ಶುರು ಆಗೋಕ್ಕಿಂತ ಮುಂಚೆನೇ ಈ ಕಬ್ಬಿನ ಗ್ಯಾಂಗ್ನವರು ಬಂದುಬಿಟ್ಟು ಅಲ್ಲಿ ರೈತರ ಹತ್ರ ಮತ್ತು ಫ್ಯಾಕ್ಟ್ರಿಗಳ ಹತ್ರ ಮುಂಗಡವಾಗಿ ಹಣವನ್ನು ತೆಗೆದುಕೊಂಡಿರ್ತಾರೆ. ಈ ಒಂದು ಮುಂಗಡ ಹಣ ತಗೊಂಡಿರೋದ್ರಲ್ಲಿ ಈ ಮಾರುತಿ ಲಟ್ಟೆ ಮತ್ತು ಮಾರುತಿ ಗಂಟಿಯವ್ರಿಗೂ ಕೂಡ 50,000 ಕೊಟ್ಟಿರ್ತಾರೆ. ಕಾರಣಾಂತರದಿಂದ ಮಾರುತಿ ಲಟ್ಟೆ ಮತ್ತು ಮಾರುತಿ ಗಂಟಿಯವರಿಗೆ ಇದೇ ಒಂದು ಕಬ್ಬಿನ ಗ್ಯಾಂಗ್ನ ಸದಸ್ಯರಾಗಿ ಮುಂದುವರಲಿಕ್ಕೆ ಇಷ್ಟ ಇರೋದಿಲ್ಲ. ಹಾಗಾಗಿ ಅವರು ಆ ಕಬ್ಬಿನ ಗ್ಯಾಂಗ್ನ ತೊರೆದು ಬಿಡ್ತಾರೆ. ಮತ್ತು ಇದ್ರ ಜೊತೆಗೆ ಮಾರುತಿ ಲಟ್ಟೆ ಒಬ್ಬ ಯುವ ಜಾನಪದ ಕಲಾವಿದನಾಗಿ ಕೂಡ ಹೊರಹೊಮ್ಮುತ್ತಾ ಇರ್ತಾನೆ. ತಾವೀಗಾಗಲೇ ಮಾಧ್ಯಮಗಳಲ್ಲಿ ನೋಡಿರ್ಬೋದು. ಅವನು ಕೂಡ ಈ ಗ್ರಾಮೀಣ ಸೊಗಡಿನ ಹಾಡುಗಳನ್ನ ಹಾಕ್ಕೊಂಡು ಸ್ವಲ್ಪ ಚಿರಪರಿಚಿತನಾಗ್ತಾ ಇರ್ತಾನೆ. ಹಾಗಾಗಿ ಈ ಕಬ್ಬಿನ ಗ್ಯಾಂಗ್ಗೆ ಹೋಗಲಿಕ್ಕೆ ಕೂಡ ಅವನಿಗೆ ಇಷ್ಟ ಇರೋದಿಲ್ಲ. ಹೀಗಿರಬೇಕಾದ್ರೆ ಇವರು ಯಾವಾಗ ಕಬ್ಬಿನ ಗ್ಯಾಂಗಿಂದ ಹೊರಗೆ ಬರ್ತಾರೋ ಆವಾಗ ಈ ಮುಂಚೆ ತೆಗೆದುಕೊಂಡಿರ್ತಕ್ಕಂಥ ಅಡ್ವಾನ್ಸಲ್ಲಿ 45,000 ರೂಪಾಯಿನ ಕೂಡ ವಾಪಸ್ ಕೊಟ್ಟಿರ್ತಾರೆ. ಇನ್ನೂ 5,000 ಕೊಡೋದಿರುತ್ತೆ. ಆ ವಿಚಾರವಾಗಿ ಈ ಆರೋಪಿತರು ಈರಪ್ಪ ಮತ್ತು ಮಾರುತಿ ಗಂಟಿ ಮುಖ್ಯವಾಗಿ ಅವ್ರ ನಡುವೆ ಒಂದು ವಾಗ್ವಾದ ಆಗಿರುತ್ತೆ. ಈ ವಿಚಾರದಲ್ಲಿ ಅವ್ರ ಮಾತು ಬೆಳೆದು ನಾನು ನಿನ್ನ ನೋಡ್ಕೋತೀನಿ, ನೀನು ನನ್ನನ್ನು ನೋಡ್ಕೋತೀನಿ ಅಂತ ಒಂದು ವಾಗ್ವಾದ ಆಗಿರುತ್ತೆ. ಆಯಿತು, ನಾನು ಕೊಲೆ ಮಾಡ್ತೀನಿ ನಿನಗೆ ಅನ್ನೋಂಥ ಒಂದು ಮಾತನ್ನು ಮಾರುತಿ ಗಂಟಿ ಅವನಿಗೆ ಹೇಳಿರ್ತಾನೆ ಮತ್ತು ಈರಪ್ಪ ಕೂಡ ಇವನಿಗೆ ಹೇಳಿರ್ತಾನೆ. ಇದೇ ಒಂದು ವಿಚಾರದಲ್ಲಿ ಅವತ್ತಿನ ದಿವಸ 10ನೇ ತಾರೀಕು ಈ ಈರಪ್ಪ ಅಕ್ಕಿವಾಡ ತನ್ನ ಸಹಚರರೊಂದಿಗೆ ಬಂದು ಇವರು ಗಾಡಿಯಲ್ಲಿ ಮನೆಗೆ ತೆರಳುತ್ತಿರ್ಬೇಕಾದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡ್ಬಂದು ಅವ್ರ ಮೇಲೆ ಗಾಡಿ ಹಾಯಿಸಿ ಕೊಲೆ ಮಾಡಿರುವಂಥದ್ದು ಕಂಡು ಬಂದಿದೆ. ಈಗಾಗಲೇ ಹೇಳಿದಾಗೆ ಇಬ್ಬರು ಆರೋಪಿಗಳು ನಮ್ಮ ಪೊಲೀಸ್ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇತರ ಪಾತ್ರ ಕಂಡು ಬಂದರೆ ಅವ್ರನ್ನು ಕೂಡ ನಾವು ಕಾನೂನು ಬಂಧನಕ್ಕೆ ಒಪ್ಪಿಸ್ತೀವಿ.
ಆರೋಪಿಗಳು ಈಗಾಗಲೇ ಹೇಳಿದಾಗೆ ಕಬ್ಬಿನ ಗ್ಯಾಂಗ್ನ ಮತ್ತೆ ಬೇರೆ ಏನು ಇಲ್ಲಿವರೆಗೂ ನಮಗೆ ಅವರು ಅಪರಾಧ ಪ್ರಕರಣದಲ್ಲಿ ಭಾಗಿಯಾರೋದು ಕಂಡು ಬಂದಿರೋದಿಲ್ಲ. ಅವನು ಈರಪ್ಪ ಅಕ್ಕಿವಾಡ ಸ್ವಲ್ಪ ಮುಂಚೆಯಿಂದ ಇದನ್ನೇ ಅವನು ಸುಮಾರು 32 ವರ್ಷ ಕಳೆದ 7-8 ವರ್ಷದಿಂದ ಈ ಕಬ್ಬಿನ ಗ್ಯಾಂಗ್ಗಳನ್ನ ಶುರು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಮಟ್ಟಿಗೆ ದುಡ್ಡನ್ನು ಸಂಪಾದಿಸ್ಕೊಂಡು ಅದೇ ದುಡ್ಡಿಂದ ಈ ಜೀಪನ್ನು ಖರೀದಿ ಮಾಡಿಕೊಂಡು ಊರಲ್ಲಿ ಸ್ವಲ್ಪ ಓಡಾಡ್ಕೊಂಡಿದ್ದ. ಆದರೆ ಅವರಿಗೆ ಯಾವುದೇ ಇಲ್ಲಿವರೆಗೂ ನಮಗೆ ಕ್ರಿಮಿನಲ್ ಹಿನ್ನೆಲೆ ಕಂಡು ಬಂದಿರೋದಿಲ್ಲ. ಇದು ಪ್ಲಾನ್ ಮಾಡಿರೋ ಹಾಗೆ ಕಾಣಿಸುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿಗಳನ್ನ ಫಾಲೋ ಅಪ್ ಮಾಡ್ಕೊಂಡ್ಬಿಟ್ಟು ಅವ್ರ ಮೇಲೆ ಜೀಪ್ ಹಾಯಿಸೋದು ತಕ್ಷಣಕ್ಕೆ ಆಗುವಂಥದ್ದಲ್ಲ. ಈ ಮುಂಚೆ ಆಗಿರೋ ಮಾತುಕತೆ ವಾಗ್ವಾದಗಳಿಂದ ಅದರದ ಮುಂದಿನ ಭಾಗವಾಗಿ ಈ ಒಂದು ಪ್ಲಾನ್ ಮಾಡಿಕೊಂಡು ಕೊಲೆ ಮಾಡಿರ್ತಕ್ಕಂಥದ್ದು. ಇದೇನು ನಮ್ಮ ಗಮನಕ್ಕೆ ಇದು ನಮ್ಮ ತನಿಖೆಯಲ್ಲಿ ಅದು ಕಂಡು ಬಂದಿರೋದಿಲ್ಲ. ಈರಪ್ಪ ಅಕ್ಕಿವಾಡನ 8 ಜನ ಕುಟುಂಬಸ್ಥರು, ತಂದೆ ತಾಯಿ ಅಣ್ಣ ತಮ್ಮಂದಿರು ಚಿಕ್ಕಪ್ಪರ ಮಕ್ಕಳು ಅವರಿಗೆಲ್ಲರ ಮೇಲೂ ಕೂಡ ಕೊಟ್ಟಿದ್ದಾರೆ. ಅವ್ರ ಪೈಲೆ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಅವ್ರ ಪಾತ್ರ ಕಂಡು ಬಂದಿರೋದಿಲ್ಲ. ಈ ಪ್ರಕರಣದಲ್ಲಿ ಮಾರುತಿ ಗಂಟಿ ಏನಿದ್ದಾನೆ ಅವನು ದಲಿತ ಕುಟುಂಬಕ್ಕೆ ಸೇರಿದವನಾಗಿದ್ದು ಇದೇ ಪ್ರಕರಣದಲ್ಲಿ ಅವನಿಗೂ ಕೂಡ ಗಾಯ ಆಗಿದೆ. ಮತ್ತೆ ಇದು ಕೂಡ ಕೊಲೆ ಪ್ರಯತ್ನ ಅಂತ ಕೂಡ ಒಂದು ಸೆಕ್ಷನ್ ಅನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅದರಲ್ಲಿ ಅಟ್ರಾಸಿಟಿ ಆ್ಯಕ್ಟ್ ಕೂಡ ಇನ್ವೋಕ್ ಆಗಿದೆ. ಬಟ್ ಅವ್ರು ಉಳಿದವ್ರ ಪಾತ್ರ ನಮಗೆ ಇಲ್ಲಿವರೆಗೂ ಏನು ಕಂಡು ಬಂದಿರೋದಿಲ್ಲ. ಹೌದು, ಪೆಟ್ ಆಗಿದೆ. ಈಗ ಹೇಳಿದ್ನಲ್ಲ, ಈಗ ಆಲ್ರೆಡಿ ಸಿದ್ದರಾಮ್ ಮತ್ತು ಆಕಾಶ್ ಅವ್ರದ್ದು ಇಂಜುರಿ ಆಗಿತ್ತು. ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ನಮ್ಮವರು ಕಾನೂನು ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈರಪ್ಪ ಅಕ್ಕಿವಾಡೆ ಇವಾಗಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಅವನ ಬೆನ್ನು ಹುರಿಯಲ್ಲಿ ಫ್ರ್ಯಾಕ್ಚರ್ ಆಗಿದೆ. ಹಾಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳೋದ್ರಿಂದ ಅವನು ಸದ್ಯಕ್ಕೂ ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತೀವಿ. ಹಾಂ, ಅವನ ಹಾಂ ಹಾಂ ಅದೇ ನಾನು ಈಗಾಗಲೇ ಹೇಳಿದೆ, ನಮ್ಮ ತನಿಖೆ ನಡೀತಾ ಇದೆ. ಸದ್ಯಕ್ಕೆ ನಮ್ದು ಇವರಿಬ್ಬರು ಪಾತ್ರ ಕಂಡು ಬಂದಿರ್ತದೆ. ತಕ್ಷಣ ಇವ್ರನ್ನ ನಾವು ಕಾನೂನು ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇನ್ನು ಮತ್ತೆ ಯಾರಾದ್ರೂ ನಾವು ನೋಡ್ತೀವಿ. ಈಗ ನಮಗೆ ಹಾರ್ಡ್ಲಿ 3 days ಆಯಿತು ಇದು ಆಗಿರ್ತಕ್ಕಂಥದ್ದು. ತನಿಖೆ ನಡೀತಾ ಇದೆ ನಮ್ದಿನ. ಮಾರುತಿ ಲಟ್ಟೆದು ಆಗಿರಲಿಲ್ಲ. ಹಾಂ, ಈ ಜನಪದ ಗಾಯಕನಾಗಿ ಗ್ರಾಮೀಣ ಸೊಗಡಿನ ಹಾಡುಗಳನ್ನ ಹಾಡಿಕೊಂಡು ರಚಿಸಿ ಸ್ವಲ್ಪ ಫೇಮಸ್ ಆಗ್ತಾ ಇದೆ. ಹೌದು.